ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ವಿಜಯಪುರ ನಗರದಲ್ಲಿ ಇಂಡಿಯಾ ರಿಸರ್ವ್ ಬಟಾಲಿಯನ್ ವಿಜಯಪುರ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಏಕತೆಗಾಗಿ ಓಟ ನಡೆಯಿತು. ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಜಯಂತಿ ಅಂಗವಾಗಿ ಹಾಗೂ ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಏಕತೆಗಾಗಿ ಓಟ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲಾ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಭಾರತದ ಉಕ್ಕಿನ ವ್ಯಕ್ತಿ ಅಂತಲೇ ಪ್ರಸಿದ್ಧಿಯಾದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಇವತ್ತು 150ನೇ ಜನ್ಮದಿನದ ಪ್ರಯುಕ್ತ ಮತ್ತು ರಾಷ್ಟ್ರೀಯ ಭದ್ರತೆ, ಐಕ್ಯತೆ ಮತ್ತು ಸ್ವಾತಂತ್ರ್ಯವನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಇವತ್ತು ವಿಜಯಪುರ ಮೈಕ್ ಬಂದ್ ಮಾಡಿ. ಭಾರತದ ಉಕ್ಕಿನ ವ್ಯಕ್ತಿ ಎಂದೇ ಪ್ರಸಿದ್ಧಿಯಾದಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಇವತ್ತು 150ನೇ ಜನ್ಮದಿನದ ಪ್ರಯುಕ್ತ ವಿಜಯಪುರ ಜಿಲ್ಲೆಯಾದ್ಯಂತ ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸು ಮತ್ತು ಶಾಲಾ ಮಕ್ಕಳು ಮತ್ತು IRB ಮತ್ತು ಎಲ್ಲ ಸಾರ್ವಜನಿಕರೊಂದಿಗೆ ಇವತ್ತು ಏಕತಾ ದಿನದ ಓಟವನ್ನು ಆಯೋಜಿಸಿದ್ವಿ. ಈ ಓಟದಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚು ಜನರು ಭಾಗವಹಿಸಿದ್ದರು. ಭಾರತದ ಸ್ವಾತಂತ್ರ್ಯ, ಏಕತೆ ಮತ್ತು ಭದ್ರತೆಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಈ ಏಕತಾ ಓಟವನ್ನು ನಾವು ಏರ್ಪಡಿಸಿದ್ದೀವಿ. ಅತಿ ಸಕ್ಸಸ್ಫುಲ್ಲಾಗಿ ಸುಮಾರು 3.5 ಕಿಲೋಮೀಟರ್ಗಳಷ್ಟು ವಿಜಯಪುರದ ಅಂಬೇಡ್ಕರ್ ಸ್ಟೇಡಿಯಂನಿಂದ ಪ್ರಾರಂಭವಾಗಿ ಗಾಂಧಿ ಚೌಕ್ ಸರ್ಕಲ್, ಅಲ್ಲಿಂದ ಜಗತ್ ಪ್ರಸಿದ್ಧಿಯಾದಂತಹ ಗೋಲ್ ಗುಂಬಜ್ಗೆ ಬಂದು ಇವತ್ತು ಕೊನೆಯಾಗಿದೆ. ಓಟ ಅತಿ ಯಶಸ್ವಿಯಾಗಿ ಮಾಡಿಕೊಟ್ಟಂತಹ ಎಲ್ಲ ಪೊಲೀಸ್ ಅಧಿಕಾರಿ ವರ್ಗದವರಿಗೂ, ಸಾರ್ವಜನಿಕರಿಗೂ ಮತ್ತು ಮುದ್ದು ವಿದ್ಯಾರ್ಥಿನಿಯರಿಗೂ ಕೂಡ ಪೊಲೀಸ್ ಇಲಾಖೆ ಅವರನ್ನು ಅಭಿನಂದಿಸುತ್ತೆ. ಈ ದಿನವನ್ನು ಎಲ್ಲರೂ ರಾಷ್ಟ್ರೀಯ ಭದ್ರತೆ ಮತ್ತು ಏಕತೆ ಮತ್ತು ಸ್ವತಂತ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಎಲ್ಲರಲ್ಲೂ ಇದನ್ನು ಅರಿವನ್ನು, ಎಲ್ಲರಿಗೂ ಜವಾಬ್ದಾರಿಯನ್ನು ಮೂಡಲು ಮತ್ತು ಇದರ ಬಗ್ಗೆ ಅವರು ಅರಿವನ್ನು ಹೊಂದಿ ರಾಷ್ಟ್ರದ ಭದ್ರತೆ, ಏಕತೆಗಾಗಿ ಅವರು ಕೂಡ ಶ್ರಮಿಸಬೇಕು ಅಂತಂತೇಳಿ ಒಂದು ಅರಿವು ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು. ಇದರಲ್ಲಿ ಪೊಲೀಸ್ ಮತ್ತು IRB ಅವರು, ಪೊಲೀಸ್ನವರು ಮತ್ತು ಶಾಲಾ ಮಕ್ಕಳು, ವಿದ್ಯಾರ್ಥಿನಿಯರು, ಫಿಟ್ನೆಸ್ ಎಂಥೂಸಿಯಾಸ್ಟ್ಗಳು, ವೃಕ್ಷತಾನ್ ಹೆರಿಟೇಜ್ನವರು, ಸಾಕಷ್ಟು ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿದರು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಎಲ್ಲ ಮೇಲೆ ಹೋಗ್ರಿ, ಮ್ಯಾಲ ಹಿಂದ್ಗಡೆ ಹೋಗ್ರಿ, ಎಲ್ಲ ಹಿಂದೆ ಹೋಗ್ಬೇಕು, ಹಿಂದೆ ಜಾಗಿದೆ ಹೋಗ್ರಿ, ಬನ್ರಿ ಎಲ್ಲ ಬರ್ಬೇಕು. ಇಕ್ವಿಪ್ಮೆಂಟ್ ತೊಂಬರ್ ಬೆಳೆದವರು ಇಕ್ವಿಪ್ಮೆಂಟ್ ಸ್ಕೂಲ್ ಮಕ್ಕಳು ಓಡ್ಬೇಕು. ಪುಟ್ಟ ಬಾರ ಲೆಕ್ಕ ನೋಡ್ರಿ ಹಿಡಿದವರು, ಪುಟ್ಟ ಓಡೋರು ಯಾರು ಮಹಿಳಾ ಬನ್ರಿ. ಬರಮ್ಮ ಹೋಗ್ರಿ ಮೇಳ. ಎಲ್ಲಿ ಯಾರು ನಿಂತಿದ್ದಾರ ಗೇಟ್ ಹತ್ರ? ಯಾರು ಪ್ಲೀಸ್ ಎಲ್ಲರೂ ಫ್ರಂಟ್ ನೋಡಿ ಪ್ಲೀಸ್. ಆಮೇಲೆ ಎಲ್ಲರೂ ಹ್ಯಾಂಡ್ ರೈಸ್ ಮುಂದೆ ಮಾಡಿ. ಪ್ರತಿಜ್ಞೆ ಮಾಡುತ್ತೇನೆ
ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ರಾಷ್ಟ್ರದ ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆ ಎಂದು ಹುಮ್ಮಸ್ಸಿನಿಂದ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಹ್ಯಾಂಡ್ ಸೌಂಡ್ ಹಾಗೆ ಅಟೆನ್ಷನ್ ಇರಬೇಕು. ರಾಷ್ಟ್ರಗೀತೆ ಎಲ್ಲರಿಗೂ ಟಿಫಿನ್ ವ್ಯವಸ್ಥೆ ಇರ್ತದೆ. ಟಿಫಿನ್ ಮಾಡಿಕೊಂಡು ತಾವು ದಯವಿಟ್ಟು ಟಿಫಿನ್ ಮಾಡಿ ತಕ್ಷಣ. Surabhi Handloom and Handicraft Expo now in Vijaypura. New variety stock arrived. India's biggest handloom handicraft exhibition comes sale. ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ. ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ 2025 ಪ್ರಾರಂಭ ದಿನಾಂಕ 20 ಅಕ್ಟೋಬರ್ 2025. ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ. ಸಮಯ ಬೆಳಿಗ್ಗೆ 10:30 ರಾತ್ರಿ 30 ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ. ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ. ಸುಮಾರು 50,000 ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ. ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್ ಕಂಚಿನ ಪ್ರತಿಮೆಗಳು, ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು, ಮೀರತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು, ದೆಹಲಿ, ಮುಂಬೈ, ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು, ಬೆಂಗಾಲ್ ಕಾಟನ್, ಇಲ್ಕಲ್, ಹೈದರಾಬಾದ್ ಸೀರೆಗಳು, ಜೆರಾಕ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು, ಟೀರಾ ಕೊಟಾಕ್ ಜ್ಯುವೆಲರಿ ಲಾಕ್ ಬಳೆಗಳು, ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು, ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು, ಬೋದಾನ್ ಕಾರ್ಪೆಟ್, ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜ್ಯುವೆಲರಿ, ದೆಹಲಿಯ ನೈಟ್ ಡ್ರೆಸ್ಗಳು, ಕಾಶ್ಮೀರದ ಉಡುಪುಗಳು, ಸಾರಾನ್ಪುರದ ಮರದ ಪೀಠೋಪಕರಣಗಳು, 1 ಗ್ರಾಂ ಚಿನ್ನದ ಮೆಟಲ್ಸ್ ಜ್ಯುವೆಲರಿ, ಸಾಕ್ಸ್ ಮತ್ತು ಒಳ ಉಡುಪುಗಳು, ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು, ಗಿಫ್ಟ್ ಉತ್ಪನ್ನಗಳು, ಚನ್ನಪಟ್ಟಣದ ಆಟಿಕೆ ವಸ್ತುಗಳು, ಪರ್ಸ್, ಬ್ಯಾಗ್ಗಳು, ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ? ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ, ಶಾಪಿಂಗ್ ಮಾಡಿ ಆನಂದಿಸಿರಿ. ನಮ್ಮಲ್ಲಿ ಫೋನ್ ಪೇ, ಗೂಗಲ್ ಪೇ ಸೇರಿದಂತೆ ಎಲ್ಲ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ. ಸ್ಥಳ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಓಪನ್ ಎಕ್ಸಿಬಿಷನ್ ಗ್ರೌಂಡ್, BLDE ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ, ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ.